ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಡೇ 2 ಪ್ರಯಾಣ ಶುರುವಾಗ್ತಾ ಇದೆ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಮುರುಗನ್ ಇಡ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ನೋಡೋಣ. ಮುರುಗನ್ ಇಡ್ಲಿ ಶಾಪ್ ಒಳಗೆ ಬಂದಿದ್ದೀವಿ. ಇಲ್ಲಿ ಇಡ್ಲಿ, ಘೀ ಪುಡಿ ಇಡ್ಲಿ, ಆನಿಯನ್ ಉತ್ತಪ್ಪಮ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಎಲ್ಲ ಇವಾಗ ಸರ್ವ್ ಮಾಡ್ತಾ ಇದ್ದಾರೆ. ಇವಾಗ ತಿಂಡಿ ಆಯಿತು. ಇವಾಗ ನಮ್ಮ ಇವತ್ತಿನ ಮೊದಲನೆಯ ಪ್ರಯಾಣ ಅಲಗಾರ್ ಕೋವಿಲ್ ಕಡೆಗೆ. ಇದು ಮಧುರೈ ಸಿಟಿ ಔಟ್ಸ್ಕರ್ಟಲ್ಲಿದೆ. ಬನ್ನಿ ನೋಡೋಣ. ಮಧುರೈ ಸಿಟಿಯಿಂದ ಒಂದು 24 ಕಿಲೋಮೀಟರ್ ದೂರದಲ್ಲಿ ಈ ಅಲಗಾರ್ ಕೋವಿಲ್ ಅಂತ ಹೆಸರಿರೋ ಟೆಂಪಲ್ ಇದೆ. ಇದು ಮಹಾವಿಷ್ಣು ಟೆಂಪಲ್. ಇದರ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇದು ಸ್ಥಾಪಿತವಾಗಿದೆ. ಇಲ್ಲಿ ಒಂಥರ ತುಂಬ ಆಹ್ಲಾದಕರವಾದ ವಾತಾವರಣ ಇದೆ. ಇದರ ಸ್ಥಳ ಮಹಿಮೆಯನ್ನು ಈಗ ಶ್ರುತಿ ವಿವರಿಸುತ್ತಾರೆ. ಕಲ್ಲಲಗಾರ್ ಸ್ವಾಮಿ ದೇವಸ್ಥಾನ. ಅಲಗಾರ್ ಅಂದರೆ ವಿಷ್ಣು, ಸುಂದರವಾದ ವಿಷ್ಣು ಅಂತ ಹೇಳಿ. ಭೂದೇವಿ ಮತ್ತು ಶ್ರೀದೇವಿ ಸಮೇತನಾಗಿ ಅವರು ಮೀನಾಕ್ಷಿ ಮತ್ತು ಸುಂದರೇಶ್ವರ ಮದುವೆಗೆ ಆಗಮಿಸ್ತಾರೆ. ಇಲ್ಲಿಯ ಉತ್ಸವ ಮೂರ್ತಿಯನ್ನು ಮದುವೆ ಟೈಮಲ್ಲಿ ಅವರು ತೊಗೊಂಡು, ಅಂದರೆ ಉತ್ಸವ ಮೂರ್ತಿಯನ್ನು ತೊಗೊಂಡು ಹೋಗ್ತಾರೆ. ಸೊ ಇಲ್ಲಿ ದೇವರು ಬಂದು ಮೀನಾಕ್ಷಿ ಮತ್ತು ಸುಂದರೇಶ್ವರ ಮದುವೆಯನ್ನು ನಡೆಸಿಕೊಟ್ರು ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ. ದೇವಸ್ಥಾನದ ಬಗ್ಗೆ ತಮಿಳಿನ ಹಳೆ ಕೃತಿ ಶಿಲಪ್ಪಾಧಿಕಾರಂ ಎಂದು ಸಹ ಉನ್ನತವಾಗಿ ಉಲ್ಲೇಖ ಮಾಡಿದ್ದಾರೆ. 2500 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಮತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂದರೆ ಶ್ರೀದೇವಿ ಭೂದೇವಿ ಸಮೇತರಾಗಿದ್ದಾರೆ. ಹಾಗೂ ಇದನ್ನು 2ನೇ ತಿರುಪತಿ ಸಾಯಿ ದೇವಸ್ಥಾನವನ್ನು ಕರೀತಾರೆ. ಈಗ ಇಲ್ಲಿ ನಾವು ಒಂದು ಸ್ಪೆಷಲ್ ಆಟೋ ಬಂದಿದ್ದೀವಿ. ಈ ಆಟೋ ಶ್ರುತಿ ಡ್ರೈವರ್ ಅವರು ತುಂಬ ಚೆನ್ನಾಗಿ ಆಟೋನ ಓಡಿಸ್ತಾ ಇದ್ದಾರೆ. ಅವರಿಗೆ ಒಂದು ತುಂಬ ದಿನದ ಬೈಕ್ ಇತ್ತು. ನಾನು ಆಟೋನ ಖುಷಿಯಾಗಿ ಓಡಿಸ್ಕೊಂಡು ಹೋಗ್ಬೇಕು. ಇವತ್ತು ನೆರವೇರಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಅವರ ಟ್ರೈನರು, ಇವರು ನಿಜವಾದ ಆಟೋ ಡ್ರೈವರ್. ಅವರಿಂದ ಶ್ರುತಿಯವರು ಇವತ್ತು ಆಟೋವನ್ನು ಕಲಿತಾ ಇದ್ದಾರೆ. ಕೋವಿಲ್ನಿಂದ ಮುಂದೆ ಒಂದು 14 ಕಿಲೋಮೀಟರ್ ದೂರದಲ್ಲಿ ಯಾನಾಯ್ ಮಲೈ ಅನ್ನೋ ಈ ಗುಡ್ಡದ ತಪ್ಪಲಿನಲ್ಲಿ ಈ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಇದನ್ನು ರಾಜರು ಕಟ್ಟಿಸಿದ್ದಾರೆ. ಇದು ಒಂದು ಪವರ್ಫುಲ್ ಜಾಗ ಅಂತ ಹೇಳ್ಬೋದು. ಇಲ್ಲಿ ದೇವ್ರ ದರ್ಶನ ಆಯಿತು. ಮುಂದೆ ಹೊರಟಿದ್ದೀವಿ. ಯೋಗ ನರಸಿಂಹಸ್ವಾಮಿ ಟೆಂಪಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದರೆ ಇಲ್ಲಿ ಶ್ರೀ ಕಾಲಮೇಘ ಪೆರುಮಾಳ್ ಕೋವಿಲ್ ಅಂತ ಒಂದು ದೇವಸ್ಥಾನ ಇದೆ. ಇದು ಒಂದು ವಿಷ್ಣು ಟೆಂಪಲ್. ಶ್ರೀದೇವಿ ಭೂದೇವಿ ಸಮೇತ ಕಾಲಮೇಘ ಪೆರುಮಾಳ್ ನೆಲೆಸಿದ್ದಾರೆ. ಇಲ್ಲಿ ಒಬ್ಬರು ಭಕ್ತಾದಿಗಳು ಒಂದು 50 ಲಕ್ಷ ಡೊನೇಷನ್ ಕೊಟ್ಟು ಇಲ್ಲಿ ರಿನೋವೇಷನ್ ಮಾಡ್ತಾಯಿದ್ರು. ಅವ್ರ ಕಡೆಯಿಂದ ಇಲ್ಲಿ ಪ್ರಸಾದ ಮತ್ತು ಊಟನ ಹಂಚ್ತಾಯಿದ್ರು. ಇಲ್ಲೇ ನಮಗೂ ನಾವು ಹೋಗೋ ಸಮಯಕ್ಕೆ ಸರಿಯಾಗಿ ನಮಗೂ ಪ್ರಸಾದ ಮತ್ತು ಊಟನೂ ಸಿಕ್ತು. ಹಾಗೆ ಇದು ಕ್ಲೋಸ್ ಆಗೋ ಟೈಮಲ್ಲಿ ನಾವು ಹೋಗಿದ್ವಿ. ಆದ್ರೂ ಇದನ್ನು ನಮಗೆ ಪೂಜಾರಿಗಳು ಓಪನ್ ಮಾಡಿ ನಮಗೆ ದರ್ಶನವನ್ನು ಕೊಡಿಸಿದ್ದಾರೆ. ಈ ಟೆಂಪಲ್ ಕೂಡ ತುಂಬ ಅದ್ಭುತವಾಗಿದೆ. ಕಾಲಮೇಘ ಪೆರುಮಾಳ್ ಸ್ವಾಮಿ ಟೆಂಪಲ್ನಿಂದ ನಾವು ವಾಪಸ್ ಸಿಟಿ ಕಡೆಗೆ ಬಂದಿದ್ದೀವಿ. ಇದು ಪುದು ಮಂಟಪಂ ಅಂತ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಹತ್ತಿರ ಇದೆ. ಇದು ಓಲ್ಡನ್ ಡೇಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತೆ. ಇವಾಗಲೂ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಓಪನ್ ಮಾಡಿದರು. ಬಟ್ ಜನ ಎಲ್ಲ ಬಂದುಬಿಟ್ಟು ಈ ಕಂಬಗಳು, ಕೆತ್ತನೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತ ಇವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾರಿಗೂ ಎಂಟ್ರಿ ಇಲ್ಲ. ಶಾಪಿಂಗ್ ಕಾಂಪ್ಲೆಕ್ಸ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಮುಂಚೆ ಉತ್ಸವಗಳೆಲ್ಲ ನಡೀತಾ ಇತ್ತಂತೆ. ಈ ಪುದು ಮಂಟಪದ ಎದುರಿಗೆ ಒಂದು ನಂದಿ ಸ್ಟ್ಯಾಚ್ಯೂ ಇದೆ. ಈ ನಂದಿ ಸ್ಟ್ಯಾಚ್ಯೂ ತುಂಬ ಸುಂದರವಾಗಿದೆ. ಇದು ಒಂಥರ ಪ್ರೇಕ್ಷಣೀಯ ಸ್ಥಳ ಇಲ್ಲಿ ಬಂದವ್ರಿಗೆ. ಇದನ್ನು ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡು ಇಲ್ಲಿ ಸಮನಾರ್ ಜೈನ್ ಹಿಲ್ಸ್ ಅನ್ನೋ ಕಡೆ ಬಂದ್ವಿ. ಇದು 10 ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಮಧುರೈ ಸಿಟಿಯಿಂದ. ಇದು ಒಂಥರ ಬೆಟ್ಟದ ತಪ್ಪಲಿನಲ್ಲಿ ಒಂದು ದೇವಸ್ಥಾನ ಇದೆ.
ಹಾಗೆ ಅದ್ರ ಮುಂದೆ ಒಂದು ಕೊಳ ಇದೆ. ಕೊಳದಲ್ಲಿ ಒಂದಿಷ್ಟು ಮೀನುಗಳು ಈಜಾಡ್ತಿದ್ವು. ಸಾಯಂಕಾಲ ಒಳ್ಳೆ ಸನ್ಸೆಟ್ ನೋಡೋಕ್ಕೂ ಒಳ್ಳೆ ಜಾಗ. ಇದು ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಥರ ಇದೆ. ಒಂದು ಸ್ವಲ್ಪ ದೂರ ಮೆಟ್ಲಿದೆ. ಒಂದು 300 ಸ್ಟೆಪ್ಸ್ ಇದೆಯಂತೆ. ಆ ಮೆಟ್ಲು ಹತ್ತಿದ ಮೇಲೆ ಆಮೇಲೆ ಗುಡ್ಡನ್ನು ಹತ್ತಬೇಕು. ನಾವು ಒಂದು ಸ್ವಲ್ಪ ದೂರ ಹತ್ಕೊಂಡು ಹೋದ್ವಿ. ಆಮೇಲೆ ಸ್ವಲ್ಪ ವ್ಯೂ ಸುತ್ತಮುತ್ತ ಎಲ್ಲ ಎಂಜಾಯ್ ಮಾಡಿದ್ವಿ. ಇವಾಗ ವಾಪಸ್ ಬರ್ತಾ ಇದ್ದೀವಿ. ಇದು ನಮ್ಮ ಮಧುರೈ ವೀಕೆಂಡ್ ಟ್ರಿಪ್ಪಲ್ಲಿ ಲಾಸ್ಟ್ ಟ್ರಿಪ್ಪು. ಇಲ್ಲಿಂದ ನೈಟು ನಾವು 9 o'clock ಬಸ್ ತೊಗೊಂಡು ವಾಪಸ್ಸು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ.